ಚಿನ್ನ ಬೆಳ್ಳಿ ಬೆಲೆ ಏರಿಕೆ ತಾತ್ಕಾಲಿಕ ಆತಂಕ ಬೇಡ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರೋದು. ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಮದ್ವೆ ಎಲ್ಲ ಮಾಡ್ತಾ ಇರೋರು, ಮದ್ವೆ ಎಲ್ಲ ಆಗ್ಬೇಕು ಅಂತ ಅನ್ಕೊಂಡವ್ರಿಗೆ ಇದೇ ಟೆನ್ಷನ್. ಅಯ್ಯೋ ಇದು ಏನಪ್ಪ ಚಿನ್ನ ಬೆಳ್ಳಿ ರೇಟ್ ಎಲ್ಲ ಈ ತರ ಜಾಸ್ತಿ ಆಯ್ತು, ನಾವು ಜನಸಾಮಾನ್ಯರು ತಗೊಳಕ್ಕಾಗತ್ತಾ, ಕೊಂಡ್ಕೊಳಕ್ಕಾಗತ್ತಾ, ನಮ್ಮ ಕೈಲಿ ಬಂಗಾರ ಎಲ್ಲ ಇನ್ನು ಗಗನ ಕುಸುಮ ಅನ್ಸುತ್ತೆ, ಸುಮ್ಮನೆ ಜಸ್ಟ್ ಬಂಗಾರ ಇತ್ತು, ಬಂಗಾರ ಅಂತ ಒಂದಿತ್ತು ಅನ್ನೋ ತರ ಮಾತಾಡೋ ಪರಿಸ್ಥಿತಿ ಬಂದ್ಬಿಡುತ್ತಾ ಅಂತ. ಸೊ ಅದಕ್ಕೆ ಸಚಿವರು ಹೇಳ್ತಾ ಇದ್ದಾರೆ, ಇದೆಲ್ಲ ಏನು ತಾತ್ಕಾಲಿಕ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸರ್ಕಾರ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ದೇಶೀಯ ಮಾರುಕಟ್ಟೆಯಲ್ಲಿ ಇವುಗಳ ಹೆಚ್ಚಿನ ಬೇಡಿಕೆ ತಾತ್ಕಾಲಿಕವೆಂಬಂತೆ ತೋರ್ತಾ ಇದೆ. ಆತಂಕ ಪಡುವಂತ ಅಗತ್ಯತೆ ಏನಿಲ್ಲ ಅಂತ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಬೆಳ್ಳಿಯ ಬೆಲೆ 3 ರಿಂದ 4 ಲಕ್ಷ ರೂಪಾಯಿವರೆಗೆ ಮತ್ತು ಚಿನ್ನದ ಬೆಲೆ 1.5 ಲಕ್ಷ ರೂಪಾಯಿ ದಾಟಿ ಗ್ರಾಹಕರಲ್ಲಿ ಆತಂಕ ಸೃಷ್ಟಿಯಾಗಿರುವ ನಡುವೆಗೆ ಅವರ ಈ ಹೇಳಿಕೆ ಸಹಜವಾಗಿ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇದೆ. ರಿಸರ್ವ್ ಬ್ಯಾಂಕ್ನ ಕೇಂದ್ರೀಯ ನಿರ್ದೇಶಕರ ಮಂಡಳಿ ಜೊತೆ ಬಜೆಟ್ ನಂತರ ಸಾಮಾನ್ಯ ಸಭೆ ನಡೆಸಿ ಮಾತನಾಡಿದಂತ ಅವರು, ಮನೆಗಳಲ್ಲಿ ಜನರ ಅಚ್ಚುಮೆಚ್ಚಿನ ಹೂಡಿಕೆ ಅಂದರೆ ಅದು ಚಿನ್ನ. ಇದಕ್ಕಿದ್ದಂಗೆ ಚಿನ್ನದ ರೇಟ್ ನೋಡ್ತಾ ಇದ್ದಂಗೆ ಜಾಸ್ತಿ ಆಗಿದೆ. ಬಟ್ ಹಾಗಂತ ಆತಂಕ ಪಡುವಂಥ ಅಗತ್ಯತೆ ಇಲ್ಲ, ಕಡಿಮೆ ಆಗತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ದೇಶೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗುವುದು ತಾತ್ಕಾಲಿಕವೆಂಬಂತೆ ಕಾಣ್ತಾ ಇದೆ. ನಾವು ಅದನ್ನೆಲ್ಲ ಗಮನಿಸ್ತಾ ಇದ್ದೀವಿ, ಅದು ಆತಂಕಕಾರಿ ಪರಿಸ್ಥಿತಿಯನ್ನು ತಲುಪಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮಾರುಕಟ್ಟೆಗೆ ಬರುವ ಬಹುತೇಕ ಎಲ್ಲ ಚಿನ್ನ ಆಮದು ಮಾಡಿಕೊಂಡಿದ್ದು, ನಮ್ಮದು ಆಮದು ಅವಲಂಬಿತ ದೇಶ. ಈ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಅವು ಬೇಡಿಕೆಯನ್ನು ಪೂರೈಸೋಕೆ ಸಾಕಾಗೋದಿಲ್ಲ. ಇನ್ನು ಹೆಚ್ಚಿನ ದೇಶಗಳು, ವಿಶೇಷವಾಗಿ ವಿವಿಧ ಬ್ಯಾಂಕ್ಗಳ ಕೇಂದ್ರೀಯ ಬ್ಯಾಂಕ್ಗಳನ್ನ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸುತ್ತದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆಗಳು ಏರಿಳಿತಗೊಳ್ಳುತ್ತೆ. ಆತಂಕ ಪಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಕಮ್ಮಿ ಆಗುತ್ತಾ ಇಲ್ವಾ ಅಂತ ನೀವು ಕೇಳಿದ್ರೆ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು, ಕಮ್ಮಿ ಆಗಿ ಮತ್ತೆ ಜಾಸ್ತಿ ಆಗ್ಬೋದು, ಜಾಸ್ತಿ ಆಗಿ ಕಮ್ಮಿ ಆಗ್ಬೋದು ಅಂತ. ಒಟ್ನಲ್ಲಿ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ. ಬಟ್ ಈ ಇನ್ವೆಸ್ಟ್ ಪರ್ಪಸ್ ನೋಡ್ತಾ ಇರ್ತಾರೆ ನೋಡಿ, ಈಗೆಲ್ಲ ಹೇಳ್ತಾ ಇರ್ತಾರೆ ಜನಸಾಮಾನ್ಯ, ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋರೆಲ್ಲ ಗೆದ್ದುಬಿಟ್ರು ಅಂತ. ಸೊ ಆ ಥರ ಇನ್ವೆಸ್ಟ್ ಪರ್ಪಸ್ ಬಿಡಿ, ನೀವು ಜನಸಾಮಾನ್ಯರು ಅಂದಾಗ ಅದು ಒಂದು ರೀತಿಯಲ್ಲಿ ಇನ್ವೆಸ್ಟ್ ಪರ್ಪಸ್. ಏನೋ ನಮಗೆ ಕಷ್ಟ ಬಂತು ಅಂತ ಅಂದಾಗ ಅಡ ಇಡ್ತೀವೋ, ಅದನ್ನು ಲೋನ್ ತೊಗೊಳ್ತೀವೋ, ಆ ಥರದ್ದೇನೋ. ಅದನ್ನು ಬಿಟ್ಟು ಈ ದೊಡ್ಡವರು ಈ ಚಿನ್ನ ಮತ್ತು ಬೆಳ್ಳಿಯನ್ನು ಓನ್ಲಿ ಫಾರ್ ಇನ್ವೆಸ್ಟ್ ಹಾಕೊಳಕ್ಕಲ್ಲ, ಕಷ್ಟ ಬಂದಂಗೆ ಇಡೋದಕ್ಕೆ ಅಂತಲ್ಲ, ಓನ್ಲಿ ಫಾರ್ ಇನ್ವೆಸ್ಟ್ ಅಂತಲೇ ನೋಡ್ತಾ ಇರ್ತಾರಲ್ಲ, ಅವರೆಲ್ಲ ಸಿಕ್ಕಾಬಟ್ಟೆ ಇವಾಗ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆಗ್ತಾರೆ ಅಂತ. ಬಟ್ ಈಗಿನ ಸಿಚುವೇಶನಲ್ಲಿ ನಿಮಗೆ ಕೊಂಡ್ಕೊಳಕ್ಕಾಗಲ್ಲ. ಈ ಹಿಂದೆ ಕೊಂಡ್ಕೊಂಡು ಇನ್ವೆಸ್ಟು ಅಂತ ಇರೋರಿಗೆ ಓಕೆ ಅನ್ನೋ ಥರ. ಸೊ ಜನಸಾಮಾನ್ಯರಿಗೆ ಇದರಿಂದ ಸಮಸ್ಯೆ ಅಂತ ಆಗ್ತಿರೋದು ಹೌದು. ಏನಿಲ್ಲ ಅಂದರೆ ತಾಳಿನಾದರೂ ಬಂಗಾರ ಬೇಕಲ್ಲ. ನಮ್ಮಲ್ಲಿ ಈಗ ಆ ಸಂಪ್ರದಾಯ ನಡ್ಕೊಂಡು ಬಂದಿದೆ ಅಂದರೆ ಕನಿಷ್ಠ ಪಕ್ಷ ತಾಳಿನಾದರೂ ಬೇಕಲ್ಲ. ಜನಸಾಮಾನ್ಯರು, ಬಡವರು ಮದುವೆ ಅಂತ ಬಂದಾಗ ಒಂದು ತಾಳಿಗೆ ನೀವು ಲಕ್ಷಾನುಗಟ್ಟಲೆ ಇಡಬೇಕು ಅನ್ನೋ ಹೆಂಗೆ ಹೇಳಿ? ಅದರಲ್ಲೂ ಮನೇಲಿ 2-3 ಹೆಣ್ಮಕ್ಳು ಇದ್ರು ಅಂತಂದರೆ ಒಂಥರ ಭಯ ಆಗತ್ತೆ. ಬಟ್ ಇವ್ರು ಹೇಳ್ತಿದ್ದಾರೆ ಇದೆಲ್ಲ ತಾತ್ಕಾಲಿಕ ಅಂತ. ಅದು ಹೆಂಗೆ, ಏನು ಕಮ್ಮಿ ಆಗತ್ತೆ, ಇಷ್ಟು % ಕಮ್ಮಿ ಆಗುತ್ತೆ, ಪಾತಾಳಕ್ಕೆ ಕುಸಿದು ಹೋಗುತ್ತೆ, ಅದನ್ನೆಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ ಗೊತ್ತಿಲ್ಲ. ಸೊ